ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀಧರ್ ಪಬ್ಲಿಕ್ ಸ್ಕೂಲ್. ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಸಿಂಧನೂರು. ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ. ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. International Delhi Public School, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address, International Delhi Public School, Sangapur, Anegundi Road, Gangavati, District Koppal. ಈಗ ಅದೇ ಭಾಳ ಮಂದಿ ಐತೆ ಒಂದು ತಾಲೂಕು ಭಾಳ ಕಡೆನೂ ಐತೆ. ವಿಶೇಷ ಪ್ರಾಧಿಕಾರ ನಡೆಸಿ ಕೇಸ್ ನಡೆಸ್ಬೇಕಾಗಿತ್ತು ಸರ್, ಅದು ನಡೀತಾ ಇಲ್ಲ. ಬರೀ ಈಗ ರೆಗ್ಯುಲರ್ ಕೋರ್ಟ್ ಕೇಸ್ ಬರೀ ಡೇಟ್ ಹಾಕೊಂಡು ಹೊಂಟವು ಸರ್. ಈಗ ನೋಡು, ಈಗಿನ ಮುಖ್ಯಮಂತ್ರಿಗಳ ಮೊದಲು ನೀರಾವರಿ ಮಂತ್ರಿಗಳಿದ್ರು, ಅವ್ರಿಗೆ ಎಲ್ಲ ಸಮಸ್ಯೆ ಗೊತ್ತಿರ್ತೈತಿ. ಬಂದಿರೋ ಟೀಚರೇ ಅವರೆಲ್ಲ ಇವೆಲ್ಲ ಮೀಟಿಂಗ್ನಾಗ ನೆನಪು ಮಾಡಿ ಅವ್ರಿಗೆಲ್ಲ ಏನಾಗಿದೆ ಇನ್ನೂ ಮಂತ್ರಿಮಂಡಲ ಪೂರ್ಣ ಆಗಿಲ್ಲ. ಅದಾದಮೇಲೆ ಇಲ್ಲಿ ಯಾರು ನಮ್ಮ ಸಂಬಂಧಿಸಿದ ನಾವೆಲ್ಲ ಯಾರು ತಾಲೂಕಿನಲ್ಲಿ ಕೊಟ್ಟಿಲ್ಲ. ಈಗ ಒಂದು ನಿಮಿಷ ಹೇಳ್ತೀನಿ. ನಾವೇನು ರಾಜಕಾರಣಿಗಳು ಮಾತಾಡ್ತೀವಿ, ಅವ್ರಿಗೆ ಹೆಂಗೆ ಮಾತಾಡೋಕ್ಕಾಗಲ್ಲ. ಈಗ ಇದ್ದಿದ್ದು ಕಾನೂನು ನಿಯಮ ಬಿಟ್ಟು ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಇದಕ್ಕೆ ನಮ್ಮ ರಾಜಕೀಯ ವಿಲ್ ಪವರ್ ಬೇಕಿತ್ತು. ನಾವು ಮಾಡಬೇಕಪ್ಪ ಅನ್ನೋಂಥ ಒಂದು ಇದು ಬೇಕು. ನಾವು ಸ್ವಲ್ಪ ಅದನ್ನು ತಯಾರಿ ಮಾಡ್ಕೊತೀವಿ, ಮಾಡಿಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಇದೇನಿದೆಯೇನು ಎಲ್ಲರಿಗೂ ಬೇಕಾಗಿದೆ. ಈ ಭಾಗದ ಮುಖಂಡರಾಗಿರ್ತಕ್ಕಂಥ ವೀರೇಶಣ್ಣ ಉಂಡೋಡವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಹಾಗೂ ಸುಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ತರನಾಗಿ ಖ್ಯಾತ ವೈದ್ಯರು ಮಾಂತೇಶಣ್ಣ ಕಡ್ಪಟ್ಟವರು ಬಂದಿದ್ದಾರೆ. ಈ ಸಂದರ್ಶನ ಬೆಂಬಲಿಸಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ತರನಾಗಿ ಇನ್ನೂರ ಮುಖಂಡರಾಗಿರ್ತಕ್ಕಂಥ ಅಜ್ಜಪ್ಪಗೌಡ ನಾಡಗೌಡರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಹಾಗೂ ಸುಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ತರನಾಗಿ ಇನ್ನೂರ ಮುಖಂಡರಾಗಿರ್ತಕ್ಕಂಥ ಸಂಗಣ್ಣ ಹೊಸರು ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತ ಮಾಡ್ತೇನೆ. ಅದೇ ತರನಾಗಿ ಕುನಗುಂದ ತಾಲೂಕಿನ ಬಿಸನಾಳಕೊಪ್ಪ, ಇದ್ದಲಿಗಿ, ಕಮದ, ತಡಿಯಾಳ, ಅನಕಟ್ಟಿ, ಕೆಸಿಎಮ್ಮೆಟ್ಟಿ ಈ 10 ಗ್ರಾಮಗಳು 2007ರಿಂದ ಹಿನ್ನೀರು ಹಾಗೂ ಪ್ರವಾಹ ಬಾಧೆಯಿಂದ ನಿರೋಸಿತರಾಗಿ
19 ವರ್ಷಗಳಿಂದ ಅಭದ್ರತೆ ಮತ್ತು ಅತಂತ್ರ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದೇವೆ. ರಾಜ್ಯದ ಎಲ್ಲ ಯೋಜನಾ ಸಂತ್ರಸ್ತರಲ್ಲಿ ಅತಿ ದೀರ್ಘಕಾಲದ ಮತ್ತು ಅತಿ ಹೆಚ್ಚಿನ ಬವಣೆ ಅನುಭವಿಸಿದ್ದವರಾಗಿದ್ದೇವೆ. ನಮ್ಮದಲ್ಲದ ತಪ್ಪಿಗೆ ಜೀವಾವಧಿ ಶಿಕ್ಷೆಗೂ ಅಧಿಕವಾದ ಘೋರ ಶಿಕ್ಷೆ ಅನುಭವಿಸುತ್ತಿದ್ದೇವೆ. ಪುನರ್ವಸತಿ ಕೇಂದ್ರಗಳಲ್ಲಿ 1 ಗುಂಟೆ ಅಂದರೆ 8.5 ಮೀಟರ್ ಬೈ 12 ಮೀಟರ್ ವಿಸ್ತೀರ್ಣದ ನಿವೇಶನದ ಹಕ್ಕುಪತ್ರಗಳನ್ನು ಕೆಲವರಿಗೆ ಮಾತ್ರ ನೀಡಲಾಗಿದೆ. ಇನ್ನೂ ಹಲವರಿಗೆ ಹಕ್ಕುಪತ್ರ ನೀಡುವುದು ಬಾಕಿ ಇದೆ. ಮನೆ ಕಟ್ಟಿಸಿಕೊಳ್ಳಲು ವಾಸಿಸಲು ಎಲ್ಲ ಪುನರ್ವಸತಿ ಕೇಂದ್ರಗಳಲ್ಲಿ ವಿದ್ಯುತ್ ಮತ್ತು ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲಾಗಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 12/9/2024 ಅಂದರೆ ಅವರೀಗ ಮುಖ್ಯಮಂತ್ರಿಗಳಾಗಿದ್ದಾರೆ 66 ಜನ ಸಂತ್ರಸ್ತರ ಸಹಿಯೊಂದಿಗೆ ಸಲ್ಲಿಸಲಾದ ಮನವಿಯನ್ನು ಮೇಲಿನಿಂದ ಕೆಳಕ್ಕೆ ತಳ್ಳುತ್ತಾ ಕೊನೆಗೆ ಆಲಮಟ್ಟಿಯ ಪುನರ್ವಸತಿ ಅಧಿಕಾರಿಗಳಿಗೆ ತಲುಪಿಸಲಾಗಿ ಈವರೆಗೂ ಯಾರಿಂದಲೂ ಯಾವುದೇ ಪ್ರತಿಕ್ರಿಯೆ ಪರಿಹಾರ ದೊರೆತಿಲ್ಲ. ಸಂತ್ರಸ್ತರ ಚೂರು ಚೂರಾದ ಬದುಕಿಗೆ ಯಾವುದೇ ಹಂತದಿಂದ ಸಹಾನುಭೂತಿ, ಸಾಂತ್ವನ ಮತ್ತು ಪರಿಹಾರ ದೊರೆಯುತ್ತಿಲ್ಲ. ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇವೆ. ಪುನರ್ವಸತಿ ಅಧಿಕಾರಿಗಳು ಆಲಮಟ್ಟಿ ಹಾಗೂ ನಾರಾಯಣಪುರ ಇವರಿಂದ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಪಡೆದ ಮಾಹಿತಿಯನ್ನು ಕ್ರೋಢೀಕರಿಸಲಾಗಿ 10 ಗ್ರಾಮಗಳ 11 ಪುನರ್ವಸತಿ ಕೇಂದ್ರಗಳಲ್ಲಿ ಒಟ್ಟು 3,500 ಸಂತ್ರಸ್ತ ಕುಟುಂಬಗಳ ಪುನರ್ವಸತಿಗಾಗಿ 750 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. 15,500 ವಸತಿ ನಿವೇಶನಗಳನ್ನು ತಯಾರಿಸಲಾಗಿದೆ. ಎಲ್ಲ ಅರ್ಹ 3 ನಿವೇಶನದಂತೆ ಹಂಚಿಕೆ ಬೇಕು ಹೆಚ್ಚು ವಸತಿ ನಿವೇಶನಗಳು ಖಾಲಿ ಉಳಿದಿವೆ. ಅಂದರೆ 5 ಪ್ಲಾಟ್ನೊಳಗೆ 1 ಪ್ಲಾಟ್ ನಮಗೆ ಕೊಡ್ತಿದ್ದಾರೆ, ಇನ್ನು 4 ಪ್ಲಾಟ್ ಖಾಲಿ ಉಳಿದಿದೆ. ಈಗ ವಿತರಿಸಲಾಗುತ್ತಿರುವ ನಿವೇಶನಗಳು ಕೃಷಿ ಕುಟುಂಬಕ್ಕೆ ಚೊಕ್ಕ ಕಳೆದ 15 ವರ್ಷಗಳಲ್ಲಿ ಕುಟುಂಬಗಳು ಬೆಳೆದಿವೆ. ಆಗಿನ ಮಕ್ಕಳು ಈಗಿದ್ದಾರೆ. ಮದುವೆಗಳ 1 ಗುಂಟೆ ನಿವೇಶನ ಜೀವಿಸಲಿಕ್ಕೆ ಸಾಲದಾಗಿದೆ. ದವಸ ಧಾನ್ಯ, ಕೃಷಿ ಸಲಕರಣೆ, ಯಂತ್ರೋಪಕರಣ, ಹೊಟ್ಟು ಮೇವು, ಸೌದೆ ಇತ್ಯಾದಿ ಸಾಮಗ್ರಿ ಸಂಗ್ರಹಣೆಗೆ, ಜಾನುವಾರು ಕೊಟ್ಟಿಗೆಗೆ ನಿರ್ಮಾಣಕ್ಕೆ, ಕಾಂಪೋಸ್ಟ್ ಎರೆಹುಳು ಗೊಬ್ಬರ ತಯಾರಿಕೆಗೆ, ಜೈವಿಕ ಅನಿಲ ಘಟಕ ಅಥವಾ ಮಳೆ ನೀರು ಕೊಯ್ಲು, ಎಲ್ಲಕ್ಕಿಂತ ಮುಖ್ಯವಾಗಿ ಶೌಚಾಲಯ ಮತ್ತು ಸೆಪ್ಟಿಕ್ ಟ್ಯಾಂಕ್ ನಿರ್ಮಾಣಕ್ಕೆ ಈ 1 ಗುಂಟೆ ನಿವೇಶನಗಳು ಸಾಲದಾಗುತ್ತವೆ. ಇದರಿಂದ ಆಧುನಿಕ ವ್ಯವಸ್ಥೆಯೊಂದಿಗೆ ಮಾದರಿ ಗ್ರಾಮಗಳನ್ನಾಗಿ ನಿರ್ಮಿಸಲು ಸಾಧ್ಯತೆ ಇರುವ ಪುನರ್ವಸತಿ ಕೇಂದ್ರಗಳು ಅವ್ಯವಸ್ಥೆ ಮತ್ತು ಅನಾನುಕೂಲಗಳ ಆಗರವಾಗುತ್ತವೆ. ಎಲ್ಲೆಂದರಲ್ಲಿ ಜಾನುವಾರುಗಳನ್ನು ನಿಲ್ಲಿಸುವುದು, ತಿಪ್ಪೆ ಹಾಕುವುದು, ಬಯಲು ಶೌಚಾಲಯಕ್ಕೆ ಮೊರೆ ಹೋಗುವುದು ಅನಿವಾರ್ಯವಾಗಿ ಕಿಷ್ಕಿಂಧೆಯಂಥ ವಾತಾವರಣ ನಿರ್ಮಾಣವಾಗಿ ಅಸ್ವಚ್ಛತೆ ಮತ್ತು ಅನಾರೋಗ್ಯಕ್ಕೆ ಎಡೆಮಾಡಿಕೊಡುತ್ತದೆ. ಪ್ರತಿ 5 ನಿವೇಶನಗಳಲ್ಲಿ ಸುಮಾರು 4 ನಿವೇಶನಗಳು ಖಾಲಿ ಬಿದ್ದು ಇಲ್ಲಿ ಮುಳ್ಳು ಪೊದೆಗಳು ಸಮರ್ಪಕವಾಗಿ ಅಲ್ಲಿ ವಾಸಲಿಕ್ಕೆ ಕಷ್ಟ ಇದೆ. ತಾತ್ಪೂರ್ತಿಕವಾಗಿ ಆ ಒಂದು ಶೆಡ್ಡುಗಳನ್ನು ತಾವೆಲ್ಲ ಪುನಃ ಮತ್ತೆ ಹೊಸ ಶೆಡ್ಡುಗಳಾಗಿ ನಿರ್ಮಾಣ ಆಗಬೇಕು. ಹಾಗೆಯೇ ಇವತ್ತೇನು ನಾವು ಎಲ್ಲಿವರೆಗೆ ನೀವು ಸ್ಥಳ ಕೊಟ್ಟು ನೀವು ನಮಗೆ ಅನುಕೂಲ ಮಾಡೋದಿಲ್ಲ ಅಲ್ಲಿವರೆಗೆ ತಾತ್ಪೂರ್ತಿಕವಾಗಿ ಇವತ್ತೇನು ನ್ಯಾಯಾಲಯದಲ್ಲಿರ್ತಕ್ಕಂಥ ಆ ಒಂದು ಜಮೀನನ್ನು ಬಿಟ್ಟು ಉಳಿದ ಜಮೀನಲ್ಲಿ ನಮಗೆ ಇರಲಿಕ್ಕೆ ಒಂದು ತಾತ್ಪೂರ್ತಿಕವಾಗಿರ್ತಕ್ಕಂಥ ನೆಲೆಯನ್ನು ಮಾಡಿಕೊಡಬೇಕು ಅನ್ನೋ ಒಂದು ಮಾತನ್ನು ಹೇಳಿದರೆ ಇವೆಲ್ಲ ಬೇಡಿಕೆಗಳನ್ನು ಈ ಭಾಗದ ನಾವೆಲ್ಲರೂ ಕೂಡ ಇವತ್ತು ಏನು ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ಲರೂ ಕೂಡ ಜೊತೆಗೂಡಿ ಇವತ್ತು ನಿಮ್ಮ ಬೇಡಿಕೆ ಈಡೇರಲಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿ ಏನು ಬೇಕಲ್ಲ ಕುಟುಂಬಗಳಿಗೆ ಅವರಿಗೆ ಕೇವಲ ಒಂದು ದೊಡ್ಡ ಮನೆ ಅಂತಲ್ಲ, ಹೆಚ್ಚು ಸ್ಥಳಾವಕಾಶ ಬೇಕಾಗ್ತದೆ. ಅದು ಅಲ್ಲದೆ ಇವತ್ತು ಇಲ್ಲಿ ಸಂತ್ರಸ್ತರು ಎಲ್ಲರೂ ಕೂಡ ರೈತ ಕುಟುಂಬದವರು ಇರೋದರಿಂದ ಅವರಿಗೆ ದನಕರುಗಳು ಕಟ್ಟಿಸಲಿಕ್ಕೆ, ಅವರಿಗೆ ಕೃಷಿ ಸಂಬಂಧಿಸಿದ ಸಾಮಗ್ರಿಗಳನ್ನು ಇಡಲಿಕ್ಕೆ ಇವತ್ತು ಹೆಚ್ಚು ಒಂದು ಸ್ಥಳ ಬೇಕಾಗ್ತದೆ. ಆ ಒಂದು ಉದ್ದೇಶದಿಂದ ಇವತ್ತು ಮೊದಲಿನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಈ ಭಾಗದ ಶಾಸಕರಿಗೆ ತಾವೆಲ್ಲ ನಿವೇದನೆಯನ್ನು ಮಾಡಿಕೊಂಡಿದ್ದೀರಿ. ಆ ಪ್ರಕಾರ ಆ ಮನವಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೆ ಇವತ್ತು ಆ ಒಂದು ಕಾರ್ಯ ಈಡೇರಲಿಲ್ಲ. ನಮಗೆ ಯಾವುದೇ ಸಂದರ್ಭದಲ್ಲಿ ನಾವು ಏನು ಇವತ್ತು ಬೇಡಿಕೆಯನ್ನು ಬೇಡಿದ್ದೇವೆ ಅವೆಲ್ಲವೂ ಕೂಡ ಈಡೇರಬೇಕು ಅನ್ನುವ ಉದ್ದೇಶದಿಂದ ತಾವು ಸತತವಾಗಿ 46 ದಿವಸ ಇವತ್ತು ನಮ್ಮ ತಾಯಂದಿರ ಜೊತೆ ಇವತ್ತು ತಾವೆಲ್ಲ ಹೋರಾಟವನ್ನು ನಡೆಸಿದ್ದೀರಿ. ಪ್ರತಿನಿತ್ಯ ಇವತ್ತು ಒಂದೊಂದು ಹಳ್ಳಿನವರು ಬಂದು
ಇವತ್ತು ಕೂಡಬೇಕಾದ್ರೆ ನಿಮಗೆ ಕೃಷಿ ಚಟುವಟಿಕೆ ತೊಂದರೆ ಆಗ್ತಿದೆ, ನಿಮ್ಮ ದಿನನಿತ್ಯದ ಜೀವನಕ್ಕೂ ಕೂಡ ತೊಂದರೆ ಆಗ್ತಿದೆ. ಈಗಾಗಲೇ ಅಧಿಕಾರಿಗಳು ಇವತ್ತು ತಮ್ಮ ವಿಚಾರವನ್ನು ತಿಳಿಸಿದ್ದು ತಾವೆಲ್ಲ ನಿಮ್ಮ ಮನವಿಯಲ್ಲಿ ನಮೂದನ್ನು ಮಾಡಿದ್ದೀರಿ. ಇವತ್ತು ಈಗಿರ್ತಕ್ಕಂಥ ನಿಯಮಾವಳಿ ಇವತ್ತು ಅನಿವಾರ್ಯವಾಗಿ ಬದಲಾವಣೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ನಿಮಗೆ ಈಗ ಇರ್ತಕ್ಕಂಥ ನಿಯಮಾವಳಿ ಪ್ರಕಾರ ನಮಗೆ ಹೆಚ್ಚು ಕೊಡಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತೇನು ಬಹಳ ವರ್ಷಗಳಿಂದ ಇವತ್ತು ನಿಮಗೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೆಲವು ತಿದ್ದುಪಡಿಗಳನ್ನು ಮಾಡಿ ಇವತ್ತಿನ ಮುಖ್ಯಮಂತ್ರಿಗಳು ಆಸಕ್ತಿ ವಹಿಸಿ ಇದನ್ನು ಮಾಡಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಇವತ್ತು ಇದು ನ್ಯಾಯವಾಗಿರ್ತಕ್ಕಂಥ ನಿಮ್ಮ ಬೇಡಿಕೆಗೆ ಯಾವುದೇ ಪಕ್ಷಪಾತ ಇಲ್ಲದೆ ನಾವೆಲ್ಲರೂ ಈಗಿನ ಶಾಸಕರು ಮಾನ್ಯ ವಿಜಯಾನಂದ ಕಾಶ್ಯಪ್ನವ್ರ ಜೊತೆ ಹಾಗೆ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ದೊಡ್ಡನಗೌಡ್ರ ಜೊತೆ ಇವತ್ತು ಈ ಸದ್ಯ ನಮ್ಮ ಜಿಲ್ಲೆಯವರು ಯಾರೂ ಮಂತ್ರಿ ಇಲ್ಲ. ಇವತ್ತು ಯಾರು ಇಲ್ಲಿ ಮಂತ್ರಿ ಆಗ್ತಾರೆ ಅಥವಾ ಆಗದಿದ್ದರೆ ಇವತ್ತು ಯಾರು ಇನ್ಚಾರ್ಜ್ ಮಂತ್ರಿ ಬರ್ತಾರೆ, ಇವತ್ತು ಅವರಿಗೆ ನಿಮ್ಮೆಲ್ಲರ ಒಂದು ನಿವೇದನೆಯನ್ನು ಅವರಿಗೆ ಮನ ಮುಟ್ಟುವ ಹಾಗೆ ನಾವೆಲ್ಲ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂತ ಹೇಳಿದರೆ ನಾನು ಒಂದು ತಿಂಗಳ ಹಿಂದೆ ನಾನು ಇಲ್ಲಿ ಬಂದಿದ್ದೆ, ಒಂದು ಮದುವೆಗೆ ಬಂದಿದ್ದೆ. ಕೇವಲ ಮದುವೆಗೆ ಬಂದಾಗ ನೆಪ ಮಾತ್ರಕ್ಕೆ ಭೇಟಿ ಆಗೋದು ಬೇಡ, ನಿಮ್ಮೆಲ್ಲ ಸಂಪೂರ್ಣವಾಗಿ ಸಮಸ್ಯೆಗಳನ್ನು ಆಲಿಸಿ ಇವತ್ತು ನಾವು ಮನಪೂರ್ವಕವಾಗಿ ಇವತ್ತು ನಿಮ್ಮ ಕೆಲಸಕ್ಕೆ ನಾವು ಕೂಡ ನಿಮ್ಮ ಕಾರ್ಯಕ್ಕೆ ನಾವು ಕೂಡ ಭಾಗಿಯಾಗಬೇಕು. ಯಾಕಂತ ಹೇಳಿದರೆ ಇವತ್ತು ನಮಗೂ ಕೂಡ ಹಳ್ಳಿನಲ್ಲಿ ವಾಸವಾಗಿದ್ದು ಅಲ್ಲಿ ಸಮಸ್ಯೆಗಳೆಲ್ಲ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಕಾಲಮಾನದ ಪ್ರಕಾರ ಇವತ್ತು ಬಹಳಷ್ಟು ಒಂದು ಮನೆಗೆ ಶೌಚಾಲಯ ಬೇಕಾಗ್ತದೆ, ನಮಗೆ ಬೇರೆ ಬೇರೆ ಇವತ್ತು ಸಾಮಗ್ರಿ ಇಡಲಿಕ್ಕೆ ಒಂದು ಸ್ಥಳಾವಕಾಶ ಹೆಚ್ಚಬೇಕಾಗ್ತದೆ. ಇವತ್ತು ಏನು ಕುಟುಂಬದ ಸದಸ್ಯರು ಹೆಚ್ಚಾಗಿರೋದ್ರಿಂದ ಇವತ್ತು ನಿಮ್ಮೆಲ್ಲ ಬೇಡಿಕೆ ಇವತ್ತು ಎಲ್ಲರಿಗೂ ಕೂಡ ಒಪ್ಪುವಾಗಿವೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ಅದ್ರ ಜೊತೆಗೆ ಈಗಿರ್ತಕ್ಕಂಥ ಮೊದಲು ಏನು ತಾತ್ಪೂರ್ತಿಕ ನಿವೇಶನವನ್ನು ಶೆಡ್ಡುಗಳನ್ನು ನೀವಿಲ್ಲ ನಿನ್ನೆ ಶುಕ್ರವಾರ ದಿನ ನೀವೆಲ್ಲ ನಮ್ಗೆ ಅರ್ಜಿ ಕೊಡ್ರಿ, ಏನೇನು ಸಮಸ್ಯೆಗಳದಾವು ಏನೇನಿಲ್ಲ ಅಂತ ಹೇಳಿದಾಗ ಏನೇನದಾವು ಏನೇನು ಸಮಸ್ಯೆಗಳದಾವು ಅಂತ ಹೇಳಿದಾಗ ಅರ್ಜಿ ಕೊಟ್ಟರೆ ನಾವು ಅಧಿಕಾರಿಗಳಿಗೆ ಕಳಿಸ್ತೀವಿ ಅಂತಂದ್ರು 10 ಒಳ್ಳೆ ನಡಬರ್ಕು ಒಂದು ಅಧಿಕಾರಿಗಳನ್ನ ನಿನ್ನೆ ದಿನ ಕಳಿಸಿದ್ರು. ಒಂದು ಅಧಿಕಾರಿ ಹೆಂಗೆ ಬಂದಿದ್ದಪ್ಪ ಅಂದ್ರೆ ಸುಮ್ಮ ಲೆಫ್ಟ್ ರೈಟ್ ಬಂದ ಲೆಫ್ಟ್ ರೈಟ್ ನಮ್ಮ ಲೆಕ್ಕದಾಗ ಇದ್ದೆವು, ರಿಜಿಸ್ಟರ್ ತಂದಿಲ್ಲ, ಒಂದು ಇನ್ವಾರ್ಡ್ ಒಂದು ಇದನ್ನು ತಂದಿದ್ದಿಲ್ಲ. ನಮ್ಗೆ ಯಾಕಪ್ಪ ಅರ್ಜಿ ಕೊಟ್ಟಿದ್ದಕ್ಕೆ ಪ್ರೂಫ್ ಕೊಡೋಕೆ ಅವನಲ್ಲಿ ಏನೂ ಇದ್ದಿದ್ದಿಲ್ಲ. ಅಂಥ ಅಧಿಕಾರಿಗಳು ಬಂದು ನಿನ್ನೆ ದಿನ ನಮ್ಮ ಎಲ್ಲ ತಾಲೂಕಿನ ಸಾಕಷ್ಟು ಜನ ಕುಡಿದ್ರು ನಿನ್ನೆ ದಿನ. ಯಾಕಂದ್ರೆ ನಾವು ಸರದಿ ನೀರನ್ನು ಹಾಕ್ಕೊಟ್ಟಿದ್ದ ಸಂಬಂಧ ಜನರು ಕಡಿಮೆ ಕುಡಿದ್ವಿ ನಾವು ಇವತ್ತಿನ ದಿನ. ಯಾಕಪ್ಪ ಅಂದ್ರೆ ದಿನ ಅವರೇ ಮಾಡೋದಂದ್ರೆ ಯಾಕಂದ್ರೆ ನಮ್ಮ ರೈತರು ಬಿತ್ತುದು ಬೆಳೆಯೋದು ಇದೆಲ್ಲ ಇರೋ ಸಂಬಂಧ ಕೂಲಿ ಕೆಲಸ ಮಾಡೋದ್ರ ಸಂಬಂಧ ಮುಂದೆ ಹೋಗಿ ನಾವು ಜಿಲ್ಲಾದೊಳಗೆ ಹೋರಾಟ ಮಾಡಬೇಕಾದ್ರೆ ಇದ್ದಿನೊಳಗೆ ಕುಂತು ಹೋರಾಟ ಮಾಡೋಣ ಅಂತಂದು ಹೇಳಿ ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ಹೋರಾಟವನ್ನು ಮಾಡಿದ್ದೀವಿ. ಅದಕ್ಕೆ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ಮತ್ತು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಪಿಸಿ ಗದ್ದಿಗೌಡರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಸವಿವರವಾಗಿ ಅವ್ರಿಗೆ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ಈ ಮನವಿ ಪತ್ರವನ್ನು ನಮ್ಮ ಹಸನ್ ಸಾಹೇಬರು ಓದಿ ಎಲ್ಲ ಬಂದಿರತಕ್ಕಂಥ ಹಳ್ಳಿಯಿಂದ ಒಬ್ಬರು ಬಂದಿದ್ದೀರ ಅವ್ರು ಕೂಡಿಕೊಂಡು ಮನವಿ ಪತ್ರ ಓದಿದ ನಂತರ ಸನ್ಮಾನ್ಯ ಪಿಸಿ ಗದ್ದಿಗೌಡರಿಗೆ ಮನವಿಯನ್ನು ಅರ್ಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮನವಿ ಪತ್ರವನ್ನು ಸನ್ಮಾನ್ಯ ನಮ್ಮ ಹಸನ್ ಸಾಹೇಬರು ಓದಿ ಹೇಳ್ಬೇಕಂತಂದು ಹೇಳ್ಕೊತಾ ಇದ್ದೀವಿ. ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿಂಧನೂರು, ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್, ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ.
ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. International Delhi Public School, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address: International Delhi Public School, Sangapur, Anegundi Road, Gangavati, District Koppal.